ಪೊಲೀಸ್ ಪಡೆಗೆ ಅದೊಂದು ಘಾಟು ಬಡಿದಿತ್ತು. ಅದೇ ವಾಸನೆ ಹಿಡಿದು ಹೊರಟ ಖಾಕಿ ಟೀಮ್ ದೊಡ್ಡ ಬೇಟೆಯನ್ನೇ ಆಡಿದೆ. ಬೆಂಗಳೂರು, ಕೇರಳ, ದುಬೈನಲ್ಲಿ ಆಟ ಆಡುತ್ತಿದ್ದವನ ಜಾಲ ಬಯಲಿಗೆಳೆದಿದೆ. ಕುಂತಲ್ಲೇ ಜನರ ಮೈಮರೆಸುತ್ತಿದ್ದವನ ಗುಟ್ಟು ರಟ್ಟಾಗಿದೆ. ಚಿಟಿಕೆ, ಜಸ್ಟ್ ಚಿಟಿಕೆಯಷ್ಟು ಸಿಕ್ಕರೆ ಸಾಕು, ಕುಂತಲ್ಲೇ ಸ್ವರ್ಗ, ನಿಂತಲ್ಲೇ ದೇವಲೋಕ. ನಶೆಯಲ್ಲಿ ಬಾಡಿ ತೇಲಾಡುತ್ತೆ, ಅಮಲಿನಲ್ಲಿ ಮೈ ಮರೆತು ಬಿಡ್ತಾರೆ. ಧಮ್ ಹೊಡೆಯುತ್ತಾ ಕುಣಿದು ಕುಪ್ಪಳಿಸ್ತಾರೆ. ಜಗತ್ತನ್ನೇ ಮರೆತು ತಮ್ಮದೇ ಲೋಕದಲ್ಲಿರ್ತಾರೆ. ನಿಜ, ಮತ್ತಿನ ಗಮ್ಮತ್ತೇ ಅಂಥದ್ದು. ಡ್ರಗ್ಸ್, ಗಾಂಜಾ, ಆಸಿಸ್ ಆಯಿಲ್, MDMA, ಅಬಬಾ, ಒಂದ ಎರಡ. ಮಾದಕ ಮತ್ತಿನಲ್ಲಿ ಮೈ ಮರೆಯೋರ ಸಂಖ್ಯೆ ಇತ್ತೀಚೆಗೆ ಬೆಂಗಳೂರಲ್ಲಿ ಮಿತಿ ಮೀರಿದೆ. ಪೊಲೀಸರು ಅಣುವನ್ನು ತಡಕಾಡಿ ಡ್ರಗ್ ಪೆಡ್ಲರ್ನ ಬೇಟೆಯಾಡ್ತಿದ್ರು. ಮತ್ತೆ ಹುಟ್ಟಿಕೊಳ್ತಿದ್ದಾರೆ. ಈಗ ಮತ್ತೊಬ್ಬ ಸಿಟಿಗೆ ಅಮಲೇರಿಸಲು ಬಂದು ಲಾಕ್ ಆಗಿದ್ದಾನೆ. ದುಬೈನಲ್ಲಿ ಡ್ರಗ್ಸ್ ಕೇಸ್ನಲ್ಲಿ ತಗಲಾಕೊಂಡು ವಾಪಸ್ ಬಂದ. ಕೇರಳದಿಂದ ಬೆಂಗಳೂರಿಗೆ ಬಂದು ನಶೆ ದಂಧೆಗಿಳಿದಿದ್ದ. ಮತ್ತಿನ ಲೋಕದಲ್ಲಿ ಮೆರೆಯೋಕೆ ಹೋಗಿ ಸಿಕ್ಕಿ ಬಿದ್ದಿರೋ ಇವನ ಹೆಸರು ಮುನಾಸಿಫ್. 2018ರಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ದುಬೈನಲ್ಲಿ ಕೆಲಸ ಮಾಡ್ತಿದ್ದ. ಇಷ್ಟೇ ಆಗಿದ್ರೆ ಏನೂ ಆಗ್ತಿರ್ಲಿಲ್ಲ. ದುಬೈನಲ್ಲೇ ಡ್ರಗ್ಸ್ ಸಪ್ಲೈ ಮಾಡಿಕೊಂಡು ಓಡಾಡ್ತಿದ್ದ. ದುಬೈ ಪೊಲೀಸರು ಇವನ ಬಂಡವಾಳ ಬಯಲಿಗೆಳೆದು 2018ರಲ್ಲೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ರು. 3.5 ವರ್ಷಗಳ ಕಾಲ ದುಬೈ ಜೈಲಿನಲ್ಲೇ ಇದ್ದ ಮುನಾಸಿಫ್ ಕಳೆದ 5 ತಿಂಗಳ ಹಿಂದಷ್ಟೇ ರಿಲೀಸ್ ಆಗಿ ಸ್ವಂತ ಊರಾದ ಕೇರಳಕ್ಕೆ ಎಂಟ್ರಿ ಕೊಟ್ಟಿದ್ದ. ಇವನ ನಶೆ ಜಾಲ ಕಂಡು ದುಬೈ ಸರ್ಕಾರ ಈತನನ್ನ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಿ ಊರಿಗಟ್ಟಿತ್ತು. ಹೀಗಾಗಿ ಮತ್ತೆ ಡ್ರಗ್ಸ್ ದಂಧೆ ನಡೆಸೋಕೆ ಅಂತಲೇ 3 ತಿಂಗಳ ಹಿಂದೆ ಕೇರಳದಿಂದ ಬೆಂಗಳೂರಿಗೆ ಕಾಲಿಟ್ಟಿದ್ದ. ಓಯೋ ರೂಮ್ನಲ್ಲಿ ಕುಳಿತುಕೊಂಡು ಟೆಲಿಗ್ರಾಮ್ ಗ್ರೂಪ್ ರೆಡಿ ಮಾಡಿಕೊಂಡಿದ್ದ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೇರಳದ ಇಂಜಿನಿಯರಿಂಗ್, ಮೆಡಿಕಲ್ ಹಾಗೂ ITBT ವಿದ್ಯಾರ್ಥಿಗಳನ್ನ ಪರಿಚಯ ಮಾಡಿಕೊಂಡಿದ್ದ. ಟೆಲಿಗ್ರಾಮ್ನಲ್ಲಿ ಯಾವ ಡ್ರಗ್ಸ್ ಬೇಕಂತ ವ್ಯಕ್ತಿಗಳು ಕೇಳ್ತಾರೋ ಅಂಥ ಡ್ರಗ್ಸ್ ಅನ್ನ ಹೆಚ್ಚಿನ ಬೆಲೆಗೆ ಸಪ್ಲೈ ಮಾಡ್ತಿದ್ದ. ಇವನ ಜಾತಕ ಜಾಲಾಡಿದ ಬಾಣಸವಾಡಿ ಇನ್ಸ್ಪೆಕ್ಟರ್ ಸಂತೋಷ್ ಅಂಡ್ ಟೀಮ್ ಕೊನೆಗೂ ಲಾಕ್ ಮಾಡಿದ್ದಾರೆ. 38 ಲಕ್ಷ ರೂಪಾಯಿ ಮೌಲ್ಯದ MDMA ಕ್ರಿಸ್ಟಲ್ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. MDMA ಕ್ರಿಸ್ಟಲ್ ಅದು ಬೇರೆ ಬೇರೆ ರೂಪದಲ್ಲಿ ಅವನ ಹತ್ರ ಇತ್ತು. ಸುಮಾರು 700 ಗ್ರಾಮ್ ಮಾದಕ ವಸ್ತುನ ಅವನ ಹತ್ರ ವಶಪಡಿಸಿಕೊಂಡಿದ್ದಾರೆ. ದುಬೈಯಲ್ಲಿ ಹೋದಾಗ ಅವನ ಹತ್ರದಿಂದ ಇದೇ ರೀತಿ ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡು ಅವನಿಗೆ ಅಲ್ಲಿನ ಕಾನೂನು ಪ್ರಕಾರ ಜೈಲು ಶಿಕ್ಷೆ ಕೂಡ ಆಗಿತ್ತು. ಕೈಯಲ್ಲಿದ್ದ ಕೆಲಸ ಮಾಡ್ಕೊಂಡು ಇರೋದು ಬಿಟ್ಟು ಅಡ್ಡದಾರಿ ಹಿಡಿದು ಈಗ ಕಂಬಿ ಹಿಂದೆ ಸೇರಿದ್ದಾನೆ. ಆದರೆ ವಿದ್ಯಾರ್ಥಿಗಳು ಹಾಗೂ ITBT ಮಂದಿ ಡ್ರಗ್ಸ್ ಗೀಳಿಗೆ ಬೀಳ್ತಿದ್ದಾರೆ ಅನ್ನೋದೇ ಆಘಾತಕಾರಿ ವಿಷಯ. ವಿನಯ್ ಕುಮಾರ್, TV9 ಬೆಂಗಳೂರು.